ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಹತ್ಯೆ ಯತ್ನ ನಡೀತು. ಎಷ್ಟು ಹತ್ತಿರದಿಂದ ನಡೀತು ಅಂದ್ರೆ ಅವರಿಂದ ಜಸ್ಟ್ ಕೆಲವು ಇಂಚುಗಳ ದೂರದಲ್ಲಿ ಬಂದೂಕು ಹಿಡಿಯಲಾಯಿತು. ಅವರ ತಲೆಗೆ ಗುಂಡು ಹಾರಿಸಬೇಕು ಅನ್ನೋದರೊಳಗೆ 1 ಸೆಕೆಂಡ್ ಅಷ್ಟೇ ಡಿಫರೆನ್ಸ್. ಆ ಗುಂಡು ಹಾರಿಸೋದಕ್ಕೆ ಅಥವಾ ಹತ್ಯೆಗೆ ಬಂದಿದ್ದಂತಹ ವ್ಯಕ್ತಿಯನ್ನ ಅಲ್ಲೇ ಇದ್ದಂಥವ್ರು ಹಿಡ್ಕೊಂಡ್ರು. ಈಗ ಬರುವಂತಹ ಪ್ರಶ್ನೆ ಏನು ಅಂದ್ರೆ, ಫಾರೂಕ್ ಅಬ್ದುಲ್ಲಾ ಅವರಿಗೆ Z+ ಸೆಕ್ಯೂರಿಟಿ ಇದೆ, NSGಯ Z+ ಸೆಕ್ಯೂರಿಟಿ ಇದೆ. ಅಂತಹ ಸೆಕ್ಯೂರಿಟಿ ಇದ್ದು ಸಹ ಒಬ್ಬ ಹಂತಕ ಗನ್ ಸಮೇತವಾಗಿ ಅಷ್ಟು ಹತ್ತಿರಕ್ಕೆ ತಲೆಗೆ ತಾಕಿತು. ಬಂದೂಕಿನ ತುದಿ ತಲೆಗೆ ತಾಕಿತು, ಗುಂಡು ಹಾರಲಿಲ್ಲ. ಗುಂಡು ಹಾರಿಸೋದು ಒಳಗಡೆನೆ ಪಕ್ಕಕ್ಕೆ ಎಳ್ಕೊಂಡ್ರು. ನೀವು ನೋಡಿದ್ದೀರಿ ವಿಡಿಯೋದಲ್ಲಿ, ಬೇಕಾದ್ರೆ ಇನ್ನೊಮ್ಮೆ ನೋಡಿ. ಇನ್ನೇನು ಗುಂಡು ಹಾರಿಸ್ಬೇಕು ಅನ್ಬೇಕಾದ್ರೆ ನೋಡಿ ಎಳೆದು ಬಿಸಾಕಿದ್ದಲ್ವಾ. ಅಷ್ಟು ಹತ್ತಿರಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? Z+ ಸೆಕ್ಯೂರಿಟಿ ಇದ್ದರೂ ಸಹ ಆ ಪ್ರಶ್ನೆನೂ ಬರುತ್ತೆ. ಸೊ ಏನಿದು ಘಟನೆ? ಇಡೀ ಘಟನೆ ಎಲ್ಲಿ ನಡೀತು, ಹೇಗೆ ನಡೀತು, ಬಂಧಿತ ಯಾರು, ಆತನ ಉದ್ದೇಶ ಏನಾಗಿತ್ತು, ಮತ್ತು ಈ ಸರ್ಕಾರ ಇದೆಯಲ್ಲ, ಸೋ ಕಾಲ್ಡ್ ಮೋದಿ ಸರ್ಕಾರ, ಅದು ಹೇಳ್ತಾ ಇದೆ ಇದು ಭಯೋತ್ಪಾದಕ ಕೃತ್ಯ ಅಲ್ಲವೇ ಅಲ್ಲ, ಮಾಮೂಲಿ ಯತ್ನ ಅಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ, ಅವನ್ನ ಅರೆಸ್ಟ್ ಮಾಡಿ ನಾರ್ಮಲ್ ಆಗಿ ಇದು ಮಾಡಿದೀವಿ ಅಷ್ಟೇ. ಅದರ ಬಗ್ಗೆ ಸಹ ವಿವರಣೆಯನ್ನು ಕೊಡ್ತೀನಿ. ಸೊ ನಿನ್ನೆ ಫಾರೂಕ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದಲ್ಲಿ 3 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರು ಒಂದು ಮದುವೆಗೆ ಹೋಗಿದ್ರು. ಇಲ್ಲಿ ಗ್ರೇಟರ್ ಕೈಲಾಶ್ ಅನ್ನುವಂಥದ್ದು ದೆಹಲಿಯಲ್ಲಿ, ಹೊಸ ದೆಹಲಿಯಲ್ಲಿ ಗ್ರೇಟರ್ ಕೈಲಾಶ್ ಅನ್ನುವಂತಹ ಪ್ರದೇಶದಲ್ಲಿ ಅವರ ಪಕ್ಷದ ಕಾರ್ಯಕರ್ತರ ಒಬ್ಬರು ಮಗನ ಮದುವೆ, ಕಾರ್ಯಕರ್ತನ ಮಗನ ಮದುವೆ, ಸುರ್ಜಿತ್ ಸಿಂಗ್ ಅನ್ನುವಂಥವರ ಮಗ, ಅವರ ಮಗನ ಮದುವೆಗೆ ಹೋಗಿದ್ರು ಕಲ್ಯಾಣ ಮಂಟಪಕ್ಕೆ. ಕಲ್ಯಾಣ ಮಂಟಪಕ್ಕೆ ಹೋಗ್ಲಿ, ಕೈಲಾಸ ಯಾತ್ರೆಗೆ ಹೋಗ್ಲಿ, NSG ಸೆಕ್ಯೂರಿಟಿ ಅಡಿಯಲ್ಲಿ ಇರುವವರು, Z+ ಸೆಕ್ಯೂರಿಟಿ ಅಡಿ ಇರೋರ ಜೊತೆಯಲ್ಲಿ ಅಕ್ಕಪಕ್ಕ ಎಲ್ಲ ಕಡೆ ಹುದ್ದಿನ ಕಣ್ಣಿಟ್ಕೊಂಡು ಸೆಕ್ಯೂರಿಟಿ ನೋಡ್ತಾನೆ ಇರ್ತಾರೆ. ಬಟ್ ನಿನ್ನೆ ಏನಾಯ್ತು ಆ ವಿಡಿಯೋದಲ್ಲಿ ಆಗ್ಲೇ ನೋಡ್ದಂಗೆ, ಮದುವೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರು, ಹಿಂದುಗಡೆಯಿಂದ ಒಬ್ಬ ವ್ಯಕ್ತಿ ಬಂದು ಗನ್ನು ತಲೆಗೆ ಇಟ್ಟ. ಪಾಯಿಂಟ್ ಬ್ಲಾಂಕ್ ಶೂಟ್ ಆಗಿದ್ದಿದ್ರೆ ಟ್ರಿಗರ್ ಎಳಿಬೇಕು, ಅಷ್ಟರೊಳಗಡೆ ಎಳೆದು ಬಿಸಾಕಿದ್ರು, ಆತನನ್ನ ಬಂಧಿಸಿದ್ರು. ಸೊ ಆ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಹೆಸರು ಕಮಲ್ ಸಿಂಗ್ ಜಮ್ವಾಲ್ ಅಂತ. ಕಮಲ್ ಸಿಂಗ್ ಜಾಮ್ವಾಲ್ ಆತ ಬೇರೆ ಯಾರು ಅಲ್ಲ, ಯಾರ ಮದುವೆಗೆ ಹೋಗಿದ್ರಲ್ಲ ಅವರ ಪಕ್ಷದ ಕಾರ್ಯಕರ್ತ ಅಂತ, ಸುರ್ಜಿತ್ ಸಿಂಗ್ ಅನ್ನುವಂತಹ ವ್ಯಕ್ತಿಯ ಮಗನ ಮದುವೆ. ಆ ಸುರ್ಜಿತ್ ಸಿಂಗನ ಅಣ್ಣ ಇವನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು. ಅಷ್ಟರಲ್ಲಿ NSG ಪೊಲೀಸು ಎಲ್ಲ ಹಿಡ್ಕೊಂಡ್ರು, ಅವನ್ನ ಕೆಳಗಡೆ ಆಗಿದ್ದಬ್ಬೋದ್ರು, ಅರೆಸ್ಟ್ ಮಾಡಿ ಎಳ್ಕೊಂಡೋದ್ರು. ಅರೆಸ್ಟ್ ಮಾಡಿದ ನಂತರ ಅವನನ್ನ ಇಂಟ್ರಾಗೇಷನ್ ಮಾಡಿದಾಗ ಅವನು ಹೇಳಿದ್ದು, ನಾನು 20 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಫಾರೂಕ್ ಅಬ್ದುಲ್ಲಾನ ಕೊಲೆ ಮಾಡೋದಕ್ಕೆ ಅಂತ. ಯಾರು? ಈ ಕಮಲ್ ಸಿಂಗ್ ಜಾಮ್ವಾಲ್ ಅನ್ನುವಂಥವನು. ನಿನ್ನೆ ಒಳ್ಳೆ ಅವಕಾಶ ಸಿಕ್ತು, ತುಂಬಾ ಹತ್ರ ಹೋದೆ, ಆದ್ರೆ ತಪ್ಪಿಸ್ಕೊಂಡ. ಯಾಕೆ ಕೊಲೆ ಮಾಡಬೇಕು ಅಂದ್ರೆ ಅದಕ್ಕೆ ಮಾತ್ರ ಉತ್ತರ ಕೊಡ್ತಾ ಇಲ್ಲ ಅವನು. ಕೇಳಿಸ್ಕೊಳ್ಳಿ ಒಂದ್ಸಲ. मैं 20 साल से फारूक अब्दुल्ला को मारना चाहता था। किसको? फारूक अब्दुल्ला को। फारूक अब्दुल्ला? हाँ जी। क्यों मारना चाहता था, आज मौका मिला, मारने लगा, लेकिन हम नहीं मरे। ಸೊ ಇಲ್ಲಿ ಅವನು ಕೊಲೆ ಮಾಡಬೇಕು ಅಂತ 20 ವರ್ಷದಿಂದ ಓಡಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಹೊರತು ಯಾಕೆ ಕೊಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋ ಕಮೆಂಟ್ಸ್. ಅನಂತರ ಇಂಟ್ರಾಗೇಷನ್ ಮಾಡ್ತಾರೆ, ತನಿಖೆ ನಡೆಯುತ್ತೆ, ಅಲ್ಲಿ ಹೇಳಬಹುದೇನೋ, ಸಿಗಬಹುದೇನೋ, ಈ ಪೊಲೀಸರೇ ಕಂಡು ಹಿಡಿಯಬಹುದೇನೋ ಏನು ಉದ್ದೇಶ ಅಂತ. ಬಟ್ ಸದ್ಯಕ್ಕಂತ ಅವನು ಹೇಳಿರುವಂಥದ್ದು, ಈ ಬಂದೂಕು ನನ್ನ ಲೈಸೆನ್ಸ್ಡ್ ಗನ್, ಇದಕ್ಕೆ ನನ್ನ ಹತ್ರ ಲೈಸೆನ್ಸ್ ಇದೆ, ಇದನ್ನ ಇಟ್ಕೊಳ್ಳೋಕೆ, ನಾನು ಇಟ್ಕೊಂಡು ಅಲ್ಲಿಗೆ ಅವನನ್ನ ಕೊಲ್ಲೋದಕ್ಕೆ ಹೋಗಿದ್ದು. 20 ವರ್ಷದಿಂದ ಪ್ರಯತ್ನ ನಡೆಸ್ತಾ ಇದ್ದೀನಿ, ನಿನ್ನೆ ಆಲ್ಮೋಸ್ಟ್ ಕೊಂದುಬಿಟ್ಟೆ, ಜಸ್ಟ್ ಮಿಸ್ ಆಗೋದ, ಕೊನೆ ಕ್ಷಣದಲ್ಲಿ ನನ್ನಿಂದ ಆಗಲಿಲ್ಲ, ಮಿಸ್ ಆಗೋಯ್ತು, ಟ್ರಿಗರ್ ಒತ್ತಷ್ಟೊತ್ತಿಗೆ ಇವರೆಲ್ಲ ಹಿಡ್ಕೊಂಡ್ಬಿಟ್ರು ಅಂತ. ಇನ್ನು ಅದು ಎಷ್ಟು NSG ಇದ್ದು ಸಹ ಹೀಗಾಗಿದೆ ಅನ್ನೋದ್ರ ಬಗ್ಗೆ ವಿರೋಧ ಪಕ್ಷಗಳು ದೊಡ್ಡ ಪ್ರಶ್ನೆಗಳು ಎತ್ತಾ ಇದ್ದಾವೆ. ಯಾಕಂದ್ರೆ ಕೇವಲ ಫಾರೂಕ್ ಅಬ್ದುಲ್ಲಾ ಮಾತ್ರ ಇರ್ಲಿಲ್ಲ VIP ಅಲ್ಲಿ, ಜಮ್ಮು ಕಾಶ್ಮೀರದ ರಾಜ್ಯದ ಉಪಮುಖ್ಯಮಂತ್ರಿ ಸುರಿಂದರ್ ಚೌಧರಿ ಅನ್ನುವಂಥವರು ಸಹ ಇದ್ದರು.
ಸುರಿಂದರ್ ಚೌಧರಿ ಅನ್ನುವಂತಹ ಜಮ್ಮು ಕಾಶ್ಮೀರ ರಾಜ್ಯದ ಉಪಮುಖ್ಯಮಂತ್ರಿ ಸಹ ಇದ್ರು. ಅವ್ರ ಮೇಲೂ ಗುಂಡು ಹಾರಿರಬಹುದಾಗಿತ್ತು. ಅವ್ರದ್ದು ಸೆಕ್ಯೂರಿಟಿ ಸಪರೇಟ್ ಆಗಿರುತ್ತೆ, ಅವ್ರ ಸೆಕ್ಯೂರಿಟಿನೂ ಅಲ್ಲೇ ಇರ್ತಾರಲ್ಲ. ಇಷ್ಟು ಇದ್ದು ಸಹ ಹೇಗೆ ಇದು ನಡೀತು ಅನ್ನೋದು ವಿಪಕ್ಷಗಳ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥವ್ರು ಯಾರು? ಮಿಸ್ಟರ್ ಅಮಿತ್ ಶಾ. ಯಾರು? ಮಿಸ್ಟರ್ ಅಮಿತ್ ಶಾ. ಅಮಿತ್ ಶಾ ಈ ದೇಶದ ವಿರೋಧ ಪಕ್ಷದ ನಾಯಕರ ಬಗ್ಗೆ ಎಂಥ ಮನಸ್ಥಿತಿ ಹೊಂದಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅವರನ್ನು ಜೈಲಿಗೆ ಹಾಕೋದ್ರಲ್ಲಿ ಮುಂದಿರ್ತಾರೆ, ಸುಳ್ಳು ಕೇಸುಗಳು ಹಾಕೋದ್ರಲ್ಲಿ ಮುಂದಿರ್ತಾರೆ. ಅದು ನಿಮಗೆ ಕೇಜ್ರಿವಾಲ್ ಪ್ರಕರಣದಲ್ಲಿ, ಬೇರೆಯವ್ರ ಪ್ರಕರಣಗಳಲ್ಲಿ, ಸಾಕಷ್ಟು ಪ್ರಕರಣಗಳಲ್ಲಿ ಗೊತ್ತಾಗಿರುತ್ತೆ. ಎತ್ಕೊಂಡೋಗಿ ಜೈಲಿಗೆ ಹಾಕ್ಬಿಡೋದು. ಅವ್ರು ಮುಖ್ಯಮಂತ್ರಿ ಆದ್ರೂ ಸರಿ, ಏನಾದ್ರೂ ಆದ್ರೆ ಸರಿ, ಅವ್ರನ್ನ ಬೆದರ್ಸೋದಕ್ಕೆ ಎಲೆಕ್ಷನ್ ಟೈಮಲ್ಲೇ ಅರೆಸ್ಟ್ಗಳು ಮಾಡ್ಬಿಡೋದು. ಆ ನಂತರ ಕೋರ್ಟ್ ಹೇಳುತ್ತೆ, ಎಲ್ರಿ ಏನು ಒಂದು ಸಣ್ಣ ಸಾಕ್ಷ್ಯ ಇಲ್ವಲ್ಲ, ಯಾಕರಿ ಇವ್ರನ್ನ ಜೈಲಿಗೆ ಹಾಕದ್ರಿ, ಬಿಡ್ರಿ ಅವ್ರನ್ನ ಅಂದಾಗ ಆಗ್ಬಿಟ್ಟು ಬಿಡೋದು. ಯಾರಿಗೆ ನಷ್ಟ? ಯಾರಿಗೆ ನಷ್ಟ? ಅದನ್ನ ಮಾಡ್ತಿರೋದು ಯಾರ ಅಡಿಯಲ್ಲಿ ಬರುವಂತಹ ಏಜೆನ್ಸಿಗಳು? ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ಏಜೆನ್ಸಿಗಳು. ಈಗ ಈ ಒಂದು ವೈಫಲ್ಯಕ್ಕೆ, ರಕ್ಷಣಾ ವೈಫಲ್ಯಕ್ಕೆ ಯಾರು ಹೊಣೆ? ಯಾರು ಉತ್ತರ ಕೊಡ್ಬೇಕು? ಆಕ್ಚುಲಿ ಫೈನಲಿ ಅಮಿತ್ ಶಾ ಉತ್ತರ ಕೊಡಬೇಕು. ಅಮಿತ್ ಶಾ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಮೋದಿ ಮತ್ತು ಅಮಿತ್ ಶಾ ಅನ್ಕೊಂಡಿರೋದು, ನಾವು ರಾಜರು, ಇಲ್ಲಿ ಜನರಿಂದ ಆಯ್ಕೆಯಾದವರಲ್ಲ, ನಮ್ಮಿಂದ ಜನ ಇರೋದು, ನಾವು ರಾಜರು, ನಮ್ಮನ್ನ ಯಾರು ಪ್ರಶ್ನೆ ಮಾಡಬಾರದು. ನೋ ಬಡಿ ಶುಡ್ ಕ್ವಶನ್ ಅಸ್. ಕ್ವಶನ್ ಮಾಡ್ತೀರಾ, ಪ್ರಶ್ನೆ ಮಾಡ್ತೀರಾ, ನಿಮ್ಮನ್ನ ಯಾವ ರೀತಿ ನೋಡ್ಕೊಳ್ಬೇಕು ನಮಗೆ ಗೊತ್ತಿದೆ. ಮಾರನೇ ದಿನಾನೇ ನಿಮ್ಗೆ IT, ED, CBI ಎಲ್ಲಾನು ಛೂ ಬಿಟ್ಬಿಟ್ಟಿರ್ತಾರೆ. ಸೊ ಅವರು ಪ್ರಶ್ನೆ ಅವರು ಉತ್ತರ ಕೊಡಬೇಕು. ಅದನ್ನ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಇದ್ರೂ ಸಹ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಟ್ ನಿನ್ನೆ ಜಸ್ಟ್ ಮಿಸ್, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್, 1 ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಮಿಸ್ ಆಗಿದ್ದು ಫಾರೂಕ್ ಅಬ್ದುಲ್ಲಾ. ಸೊ ಇದಿಷ್ಟು ಜಮ್ಮು ಕಾಶ್ಮೀರದಿಂದ ಬರುತ್ತಿರುವಂತಹ, ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಯ ಬಗ್ಗೆ ದೆಹಲಿಯಿಂದ ಬರುತ್ತಿರುವಂತಹ ಸುದ್ದಿ. ಇಷ್ಟೆಲ್ಲ ಆಗಿವೆ ಇವತ್ತು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.